ಅಂತಾರಾಷ್ಟ್ರೀಯ ಜಾಗ್ವಾರ್ ದಿನ ಏಕೆ ಆಚರಿಸಲಾಗುತ್ತದೆ? ಇಲ್ಲಿದೆ ಈ ಒಂದು ವಿಡಿಯೋದಲ್ಲಿ ಆ ಒಂದು ವಿವರದ ಮಾಹಿತಿ. ಅಳಿವಿನಂಚಿನಲ್ಲಿರುವ ಜಾಗ್ವಾರ್ ಪ್ರಭೇದಗಳು ರಕ್ಷಿಸಲು ಅಗತ್ಯವಾದ ಕ್ರಮಗಳನ್ನು ಕೈಗೊಳ್ಳಲು ವಾರ್ಷಿಕವಾಗಿ ನವೆಂಬರ್ 29ರಂದು ಅಂತಾರಾಷ್ಟ್ರೀಯ ಜಾಗ್ವಾರ್ ದಿನವನ್ನು ಆಚರಿಸಲಾಗುತ್ತದೆ. ಈ ದಿನವು ಜಾಗ್ವಾರ್ ಸಂತತಿಗಳ ರಕ್ಷಣೆ ಮತ್ತು ಅವುಗಳ ಆವಾಸ ಸ್ಥಾನಗಳ ಸಂರಕ್ಷಣೆಯ ತುರ್ತು ಅಗತ್ಯವನ್ನು ಎತ್ತಿ ತೋರಿಸುತ್ತದೆ. ಹಾಗಾದರೆ ಈ ದಿನದ ಆಚರಣೆಯು ಯಾವಾಗ ಪ್ರಾರಂಭವಾಯಿತು? ಈ ದಿನದ ಮಹತ್ವವನ್ನು ಕುರಿತು ಸಂಪೂರ್ಣ ಮಾಹಿತಿಯನ್ನು ನೋಡೋಣ. ಜಾಗ್ವಾರ್ಗಳು ಮಧ್ಯ ಮತ್ತು ದಕ್ಷಿಣ ಅಮೆರಿಕದಲ್ಲಿ ಹೆಚ್ಚಾಗಿ ಕಾಣಿಸುವ ಪರಭಕ್ಷಕ ಪ್ರಾಣಿಗಳಲ್ಲೊಂದು. ಆದರೆ ಈ ಪ್ರಾಣಿಗಳ ಬೇಟೆ, ಅರಣ್ಯನಾಶ, ಹವಾಮಾನ ಬದಲಾವಣೆ ಮತ್ತು ಆವಾಸ ಸ್ಥಾನಗಳ ಬದಲಾವಣೆಗಳಿಂದಾಗಿ ಕಳೆದ ಕೆಲವು ದಶಕಗಳಲ್ಲಿ ಜಾಗ್ವಾರ್ ಸಂಖ್ಯೆಗಳ ಕುಸಿತಕ್ಕೆ ಕಾರಣವಾಗಿದೆ. ಈ ಕಾಡು ಬೆಕ್ಕುಗಳ ಜಾತಿಗೆ ಸೇರಿದ ಈ ಜಾಗ್ವಾರ್ಗಳು ಪರಿಸರ ವ್ಯವಸ್ಥೆಯಲ್ಲಿಯ ಸಮತೋಲನದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಅದರಲ್ಲಿ ಈ ದಕ್ಷಿಣ ಅಮೆರಿಕದಲ್ಲಿ ಜೀವವೈವಿಧ್ಯತೆ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಸಂರಕ್ಷಿಸುವಲ್ಲಿ ಇವುಗಳ ಪಾತ್ರ ಅಗಾಧವಾದದ್ದು. ಹೀಗಾಗಿ ಇವುಗಳ ಸಂತತಿಗಳನ್ನು ಉಳಿಸುವುದು ಹಾಗೂ ಆವಾಸ ಸ್ಥಾನಗಳ ಸಂರಕ್ಷಣೆಗೆ ಸಂಬಂಧಪಟ್ಟಂತೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಅಂತಾರಾಷ್ಟ್ರೀಯ ಜಾಗ್ವಾರ್ ದಿನವನ್ನು ಆಚರಿಸಲಾಗುತ್ತದೆ. 2020ರಲ್ಲಿ ವರ್ಲ್ಡ್ ವೈಲ್ಡ್ ಲೈಫ್ ಫೆಡರೇಷನ್ ಜಾಗ್ವಾರ್ಗಳ ಸಂತತಿಗಳನ್ನು ಉಳಿಸಲು ಹಾಗೂ 2030ರ ವೇಳೆಗೆ ಅವುಗಳ ಆವಾಸ ಸ್ಥಾನಗಳನ್ನು ಉಳಿಸಲು ಸಹಾಯ ಮಾಡುವ ಯೋಜನೆಯನ್ನು ಪ್ರಾರಂಭಿಸಿತು. ಮಾರ್ಚ್ 2018ರಲ್ಲಿ ನ್ಯೂಯಾರ್ಕ್ ಯುನೈಟೆಡ್ ನೇಷನ್ಸ್ನಲ್ಲಿ ಜಾಗ್ವಾರ್ ಆವಾಸ ಸ್ಥಾನಗಳನ್ನು ಹೊಂದಿರುವ 14 ದೇಶಗಳ ಪ್ರತಿನಿಧಿಗಳು ಜಾಗ್ವಾರ್ ಉಳಿವಿಕೆಗೆ 2030ಗಾಗಿ ಒಟ್ಟುಗೂಡಿದರು. ಈ ಸಭೆಯಲ್ಲಿ ಅಂತಾರಾಷ್ಟ್ರೀಯ ಜಾಗ್ವಾರ್ ದಿನದ ಕಲ್ಪನೆಯನ್ನು ಒಳಗೊಂಡಂತೆ ಜಾಗ್ವಾರ್ಗಳು ಉಳಿಸಲು ಅನೇಕ ಜಂಟಿ ಪ್ರಯತ್ನಗಳಿಗೆ ಕಾರಣವಾಯಿತು. ಅಂದಿನಿಂದ ಪ್ರತಿ ವರ್ಷ ನವೆಂಬರ್ 29ರಂದು ಅಂತಾರಾಷ್ಟ್ರೀಯ ಜಾಗ್ವಾರ್ ದಿನವೆಂದು ಆಚರಿಸಲಾಗುತ್ತಿದೆ. ಈ ದಿನದಂದು ಅಳಿವಿನಂಚಿನಲ್ಲಿರುವ ಜಾಗ್ವಾರ್ಗಳ ರಕ್ಷಣೆ ಮತ್ತು ಅವುಗಳ ಆವಾಸ ಸ್ಥಾನಗಳ ಸಂರಕ್ಷಣೆಯ ಕುರಿತು ಜಾಗೃತಿ ಮೂಡಿಸುವ ಉದ್ದೇಶದಿಂದ ಈ ದಿನವು ಮಹತ್ವವಾಗಿದೆ. ಅದಲ್ಲದೆ ಪರಿಸರ ವ್ಯವಸ್ಥೆಯನ್ನು ಸಮತೋಲನದಲ್ಲಿ ಕಾಪಾಡಿಕೊಳ್ಳುವುದರಲ್ಲಿ ಈ ಪರಭಕ್ಷಕಗಳನ್ನು ವಹಿಸುವ ಪ್ರಮುಖ ಪಾತ್ರದ ಬಗ್ಗೆ ಜನರಿಗೆ ಶಿಕ್ಷಣ ನೀಡಲು ಇದು ಒಂದು ಅವಕಾಶವಾಗಿದೆ. ಈ ನಿಟ್ಟಿನಲ್ಲಿ ಜಾಗ್ವಾರ್ಗಳ ರಕ್ಷಣೆಗಾಗಿ ಹಲವು ಜಾಗೃತಿ ಕಾರ್ಯಕ್ರಮಗಳನ್ನು ಈ ದಿನದಂದು ಹಮ್ಮಿಕೊಳ್ಳಲಾಗುತ್ತದೆ. ಚಿರತೆಗೂ ಮತ್ತು ಜಾಗ್ವಾರ್ಗೂ ಏನೆಲ್ಲ ವ್ಯತ್ಯಾಸಗಳಿವೆ ಅಂತ ನೋಡೋಣ. ಚಿರತೆಯ ದೇಹದ ಮೇಲಿನ ಮಚ್ಚೆಗಳು ಅಷ್ಟೊಂದು ದೊಡ್ಡ ಗಾತ್ರವನ್ನು ಹೊಂದಿರುವುದಿಲ್ಲ. ಎರಡು ಚುಕ್ಕೆಗಳ ನಡುವಿನ ಅಂತರವು ತುಂಬ ಕಡಿಮೆಯಾಗಿರುತ್ತದೆ. ಆದರೆ ಜಾಗ್ವಾರ್ ಮೈ ಮೇಲಿರುವ ಮಚ್ಚೆಗಳು ದೊಡ್ಡದಾಗಿರುತ್ತವೆ. ಚಿರತೆಗಳು ಹೆಚ್ಚು ಗಾಢವಾದ ಚುಕ್ಕೆಗಳು ಮತ್ತು ಚರ್ಮದ ಮೇಲೆ ಕಂಡುಬರುವ ಗುಲಾಬಿ ತರಹದ ಗುರುತುಗಳಿಂದ ಆವೃತವಾಗಿರುತ್ತದೆ. ಆದರೆ ಜಾಗ್ವಾರ್ಗಳು ವಿಭಿನ್ನ ಆಂತರಿಕ ಚುಕ್ಕೆಗಳನ್ನು ಹೊಂದಿರುವ ಕಪ್ಪು ಬಣ್ಣದಿಂದ ಕೂಡಿದ ಗುಲಾಬಿ ಆಕೃತಿಯಲ್ಲಿರುತ್ತವೆ. ಜಾಗ್ವಾರ್ಗಳು ಮಧ್ಯ ಮತ್ತು ದಕ್ಷಿಣ ಅಮೆರಿಕದಲ್ಲಿ ಹೆಚ್ಚಾಗಿ ಕಾಣಿಸುತ್ತವೆ. ಆದರೆ ಚಿರತೆಗಳನ್ನು ಆಫ್ರಿಕಾ ಮತ್ತು ಏಷ್ಯಾದಲ್ಲಿ ಹೆಚ್ಚಾಗಿ ಕಾಣಬಹುದು. ಚಿರತೆಗೆ ಹೋಲಿಸಿದರೆ ಈ ಜಾಗ್ವಾರ್ ಗಾತ್ರದಲ್ಲಿ ತುಂಬಾನೇ ದೊಡ್ಡದು. ಇವು 65ರಿಂದ 140 ತೂಕವನ್ನು ಹೊಂದಿರುತ್ತದೆ.